ಉಡುಪಿಯ ಬೈಂದೂರು ತಾಲೂಕಿನಲ್ಲೂ ಕೂಡ ಮಳೆ ಅವಾಂತರವನ್ನ ತಂದಿಟ್ಟಿದೆ. ಕೃಷಿ ಭೂಮಿಗಳಿಗೆ ನೀರು ನುಗ್ಗಿ ರೈತರು ಸಂಕಷ್ಟದಲ್ಲಿದ್ದಾರೆ. ಈ ಕುರಿತು ನಮ್ಮ ಪ್ರತಿನಿಧಿ ಪ್ರಜ್ವಲ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಕರಾವಳಿ ಜಿಲ್ಲೆ ಉಡುಪಿಯಲ್ಲಿ ಮಳೆ ಆರ್ಭಟ ಮುಂದುವರೆದಿದೆ. ನಾವೀಗ ಇರುವಂಥದ್ದು ಬೈಂದೂರು ತಾಲೂಕು ವ್ಯಾಪ್ತಿಯ ಬರವಂತೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿರುವಂಥದ್ದು ನಾವು ಗಮನಿಸ್ಬೋದು. ನಾವೀಗ ಇರುವಂಥದ್ದು ಇದು ನದಿಯಲ್ಲ, ಬದಲಿಗೆ ಇದೊಂದು ಕೃಷಿ ಭೂಮಿ. ಒಂದು ನೀರಿನ ರಭಸ ಕೂಡ ಎಷ್ಟರ ಮಟ್ಟಿಗೆ ಇದೆ ಎಂಬುದು ಕೂಡ ಇಲ್ಲಿ ಗೊತ್ತಾಗ್ತದೆ. ಅಂದರೆ ಬೈಂದೂರು ತಾಲೂಕಿನಲ್ಲಿ ಸಾಕಷ್ಟು ಮಳೆ ಆಗಿರುವಂಥದ್ದು. ಕಳೆದ ಒಂದು 48 ಗಂಟೆಯಲ್ಲಿ ಧಾರಾಕಾರವಾಗಿ ಮಳೆ ಸುರಿಯುತ್ತಿರೋದ್ರಿಂದ ತಗ್ಗು ಪ್ರದೇಶಗಳು ಜಲಾವೃತವಾಗಿರುವಂಥದ್ದು. ಈಗ ನಾವು ಮರವಂತೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಈ ಒಂದು ಮರವಂತೆ ಎನ್ನುವ ಪ್ರದೇಶದಲ್ಲಿ ಇದ್ದೇವೆ. ನಾವು ಗಮನಿಸ್ಬೋದು, ಇದು ಕೃಷಿ ಭೂಮಿ ಸಂಪೂರ್ಣವಾಗಿ ಜಲಾವೃತವಾಗಿರುವಂಥದ್ದು. ಕೆಲವೊಂದು ಮನೆಗಳಿಗೂ ಕೂಡ ನೀರು ನುಗ್ಗಿ ಸಾಕಷ್ಟು ಸಮಸ್ಯೆ ಕೂಡ ಆಗಿರುವಂಥದ್ದು. ಕೆಲವರನ್ನ ಸುರಕ್ಷಿತ ಸ್ಥಳಕ್ಕೆ ಕೂಡ ಶಿಫ್ಟ್ ಮಾಡುವಂಥ ಕೆಲಸವನ್ನು ಕೂಡ ಇಲ್ಲಿಯ ಸ್ಥಳೀಯ ಆಡಳಿತ ಮಾಡಿರುವಂಥದ್ದು. ಸಂಪೂರ್ಣವಾಗಿ ಸುಮಾರು ಒಂದು 3.5 ಎಕರೆ ಭೂಮಿಯಷ್ಟು ಒಂದು ಕೃಷಿ ಭೂಮಿ ಜಲಾವೃತವಾಗಿರುವಂಥದ್ದು. ಇದರಿಂದ ಈ ಒಂದು ಪ್ರದೇಶದಲ್ಲಿರುವಂಥ ಸಾಕಷ್ಟು ಮನೆಗಳಿಗೂ ಕೂಡ ನೀರು ನುಗ್ಗಿ ಒಂದು ಸಮಸ್ಯೆ ಕೂಡ ಉಂಟಾಗಿರುವಂಥದ್ದು. ಸದ್ಯ ಆ ಮಳೆಯ ಪ್ರಮಾಣ ಕಡಿಮೆ ಆಗಿದ್ರು ಕೂಡ ನೀರಿನ ಮಟ್ಟ ಮಾತ್ರ ಇಲ್ಲಿ ಅಂದರೆ ಜಲಾವೃತ ಆಗಿರುವಂಥ ನೀರಿನ ಮಟ್ಟ ಮಾತ್ರ ಕಡಿಮೆ ಆಗ್ತಿಲ್ಲ ಎಂಬುದು ಕೂಡ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಿರುವಂಥದ್ದು. ಯಾಕಂದರೆ ಪಶ್ಚಿಮ ಘಟ್ಟದ ತಪ್ಪಲು ಪ್ರದೇಶಗಳಲ್ಲಿ ಮಳೆ ಆಗ್ತಿರುವುದರಿಂದ ನದಿಯ ನೀರಿನ ಮಟ್ಟ ಏರಿಕೆಯಾಗಿರುವುದರಿಂದ ನದಿಯ ಪಕ್ಕದಲ್ಲಿರುವಂಥ ಕೃಷಿ ಭೂಮಿಗಳಿಗೂ ಕೂಡ ನೀರು ನುಗ್ಗಿ ಈ ರೀತಿಯ ಸಮಸ್ಯೆ ಉಂಟಾಗಿರುವಂಥದ್ದು. ಸುಮಾರು 4 ಅಡಿ ಅಂದರೆ 4 ಫೀಟ್ನವರೆಗೆ ನೀರಿರುವುದರಿಂದ ದೋಣಿಯಲ್ಲೇ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗಬೇಕಾದಂಥ ಪರಿಸ್ಥಿತಿ ಕೂಡ ಇರುವಂಥದ್ದು. ನಾವು ಕೂಡ ಈಗ ದೋಣಿಯಲ್ಲೇ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗ್ತಿರುವಂಥದ್ದು. ಯಾಕಂದರೆ ಈ ಒಂದು ಕೃಷಿ ಭೂಮಿಯಿಂದ ದಾಟಿಕೊಂಡು ಮತ್ತೊಂದು ಪ್ರದೇಶಕ್ಕೆ ಜನರು ಹೋಗಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಈ ಭಾಗದ ಜನರು ಅನುಭವಿಸ್ತಿರುವಂಥದ್ದು. ಮಳೆಯ ಪ್ರಮಾಣ ಕಡಿಮೆ ಆಗಿದೆ, ಆದರೆ ನೆರೆ ನೀರಿನ ಮಟ್ಟ ಮಾತ್ರ ಕಡಿಮೆ ಆಗ್ತಿಲ್ಲ. ಬೈಂದೂರಿನಲ್ಲಿ ಬಿಟ್ಟು ಸುರಿಯುತ್ತಿರುವಂಥ ಮಳೆಯಿಂದಾಗಿ ತಗ್ಗು ಪ್ರದೇಶಗಳು ಜಲಾವೃತವಾಗಿರುವಂಥದ್ದು. ಕೃಷಿ ಭೂಮಿಗಳಿಗೆ ನೀರು ನುಗ್ಗಿ ಸಾಕಷ್ಟು ಸಮಸ್ಯೆ ಕೂಡ ಉಂಟಾಗಿರುವಂಥದ್ದು. ಕ್ಯಾಮರಾಮ್ಯಾನ್ ರಾಮ್ ಜೊತೆ ಪ್ರಜ್ವಲ್, ಅಮೀನ್, TV9 ಉಡುಪಿ.